ಯಾಕೆ ಒಂದು ಟೀಚರು ತುಂಬ ಸಬ್ಜೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಏನಾಗ್ತಿದೆ ಅಂದರೆ ರಿಕ್ರೂಟ್ಮೆಂಟ್ ಸರಿಯಾಗಿ ಆಗ್ತಿಲ್ಲ. ದಟ್ ಈಸ್ ಅ ಪಾಯಿಂಟ್. ಎಷ್ಟೊಂದು ಕಡೆ ಏನಾಗ್ತಿದೆ, ಈಗ 4-5 ಟೀಚರ್ಸ್ ಇರೋವಂಥ ಜಾಗದಲ್ಲಿ ಒಬ್ಬರೇ ಟೀಚರ್ ಹ್ಯಾಂಡಲ್ ಮಾಡ್ತಾರೆ. ಈಗ ನೀವೇ ಅಂದರೆ ದಿಸ್ ಇಸ್ ದ ಪ್ರಾಬ್ಲಮ್ ಯು ಐಡೆಂಟಿಫೈಡ್. ನಿಮ್ಮೂರಲ್ಲಿ ಒಂದೇ ಟೀಚರ್ ಎಲ್ಲ ಕಡೆ ಎಲ್ಲ ಸಬ್ಜೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತಾರೆ ಅಂತ. ಈ ಟೀಚರ್ಸ್ನ ಅಂದರೆ ರಿಕ್ರೂಟ್ ಮಾಡ್ಕೊಳ್ಳೋದ್ರಲ್ಲಿ ಈಗ ಏನು ಗೌರ್ಮೆಂಟ್ ಆಗಲಿ ಸ್ಟೆಪ್ಸ್ ತೊಗೊತಿದೆ, ಅದು ಇನ್ನೂ ರಿಫಾರ್ಮೇಷನ್ಸ್ ಆಗಬೇಕು. ಸೊ ಹೆಚ್ಚಿನ ಮಟ್ಟದಲ್ಲಿ ಯಾವಾಗ ಟೀಚರ್ಸ್ ಬರ್ತಾರೋ ಆಗ ಸ್ಟೂಡೆಂಟ್ಸ್ಗೆ ರೈಟ್ ಸೆಟ್ ಆಫ್ ಎಜುಕೇಷನ್ ಸಿಗುತ್ತೆ ಆ್ಯಂಡ್ ಅವರು ಕ್ವಾಲಿಟಿ ಎಜುಕೇಷನ್ ತೊಗೊತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಪ್ರೈವೇಟಲ್ಲೆಲ್ಲ ಓದಿದ್ದೀರಾ, ಈಗ ನಿಮ್ಗಳಿಗೂ ಒಂದೇ ಟೀಚರ್ ಎಲ್ಲ ಸಬ್ಜೆಕ್ಟ್ ತೊಗೊಂಡಿದ್ರೆ ನೀವಿಷ್ಟು ಇಂಟೆಲಿಜೆಂಟ್ ಆಗಲಿ ನಾಲೆಡ್ಜ್ ಸಿಗ್ತಾ ಇತ್ತು ನಿಮಗೆ, ಎಷ್ಟು ಕಷ್ಟ ಆಗೋದಲ್ವಾ. ಸೊ ಈಗ ನಿಮ್ಮ ಕಾಲೇಜಲ್ಲೂ ಹಂಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಂದು ಸಬ್ಜೆಕ್ಟ್ಗೆ 2-3 ಟೀಚರ್ಸ್ ಇರ್ತಾರೆ. ಅಂದರೆ ಪಾರ್ಟ್ 1 ಅಥವಾ ಒಂದು ಸೆಕ್ಟರ್ನ ಹ್ಯಾಂಡಲ್ ಮಾಡೋದಕ್ಕೆ, ಇನ್ನೊಬ್ಬರಿಗೆ ಇನ್ನೊಂದು ಆ ಥರ, ಲ್ಯಾಬ್ಸ್ಗೆಲ್ಲ ಬೇರೆಯವರು, ಸೊ ನಿಮ್ಗೆ ಫೀಲ್ಡ್ ಅವ್ರು ಸೋಷಿಯಲ್ ಡಿಪಾರ್ಟ್ಮೆಂಟಲ್ಲೇ ಬೇರೆಯವರು ಆ ಥರ. ಸೊ ಆಲ್ವೇಸ್ ನಾನು ಹೇಳೋದು ಐಡೆಂಟಿಫೈ ದ ಪ್ರಾಬ್ಲಮ್ಸ್, ಜಸ್ಟ್ ನಾಟ್ ಐಡೆಂಟಿಫೈಯಿಂಗ್ ಬಟ್ ಆಲ್ಸೋ ನೀವು ಸೊಲ್ಯೂಷನ್ಸ್ ತೊಗೊಂಬರಂಗಿರಬೇಕು. ದಟ್ ಇಸ್ ವಾಟ್ ಯು ಲರ್ನ್ ಇನ್ ಯುವರ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಲೇ. ಸೊ ಬೀಯಿಂಗ್ MBA ಬರೀ ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡೋದಕ್ಕಿಂತ ಸ್ವಲ್ಪ ಸೊಸೈಟಿ ಬಗ್ಗೆ, ಸ್ವಲ್ಪ ವಿಲೇಜ್ ಸೈಡು, ನಿಮ್ಗೆಲ್ಲರಿಗೆ ನೀವೆಲ್ಲರೂ ಆಬ್ವಿಯಸ್ಲಿ ನೀವು ಎಲ್ಲರೂ ಸಿಟಿಲಿ ಓದಿರೋರು ಆಗಿದ್ರು ನಿಮ್ದೆಲ್ಲ ನೇಟಿವ್ ಹಳ್ಳಿನೇ ಇರುತ್ತಾ, ಕರೆಕ್ಟ್ ಅಲ್ವಾ. ಸೊ ನಾವು ಕುಂದಾಪುರ ಅಂದರೆ ಇಟ್ ಇಸ್ ಅಗೇನ್ ಆ ಬೆಲ್ಟ್ ಇರುತ್ತಲ್ಲ, ಏನು ಮಂಗಳೂರು ಕುಂದಾಪುರ ಎಲ್ಲರೂ ಇನ್ನು ಇವೊಂದು ಎಜುಕೇಷನ್ ಇಸ್ ಅಟ್ ನಂಬರ್ 1 ಅಲ್ಲಿ ಆ ಡಿಸ್ಟ್ರಿಕ್ಟಲ್ಲಿ. ಬಟ್ ಪ್ರಾಬ್ಲಮ್ಸ್ ಅನ್ನೋದು ಹಂಗೆ ಇದೆ, ಅದು ಹಿಂಗೆ ಇದೆ ಸರಿನಾ. ಬಟ್ ಸ್ಟಿಲ್ ಅವರು ಆ ಪ್ರಾಬ್ಲಮ್ಸ್ ಇದ್ರೂ ದೇ ಆರ್ ಓವರ್ಕಮಿಂಗ್ ದಟ್ ಆ್ಯಂಡ್ ದೇರ್ ನಂಬರ್ 1 ಇವತ್ತು ಉಡುಪಿ, ಮಂಗಳೂರು ಆ ಭಾಗದಲ್ಲಿ ಎಜುಕೇಷನಲ್ಲಿ ಅಲ್ವಾ. ಇನ್ನು ನಾರ್ತ್ ಕರ್ನಾಟಕ ಬಂದರೆ ತುಂಬಾ ಕಷ್ಟ ಇದೆ ಇವತ್ತು. ಬಿಜಾಪುರ, ಗುಲ್ಬರ್ಗ ಅಲ್ಲಿ ಯಾರಾದರೂ ಇದ್ದೀರಾ ಆ ಪಾರ್ಟಿಂದ? ಮುಸ್ತಫಾಗೆ ಹೇಳಿದ್ರೆ ಹೇಳ್ತಾನೆ ಎಷ್ಟು ಕಷ್ಟ ಇದೆ ಇವತ್ತು ಅಂತ. ಓಕೆನಾ, ಕುಡಿಯೋ ನೀರಿನ ಸಮಸ್ಯೆ ಇರುತ್ತೆ, ಸರಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ. ನೀವು ಅದಕ್ಕೆ ನಾವು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿದಾಗ ಏನು ನೀವು ಅಬ್ಸರ್ವ್ ಮಾಡ್ತೀರಾ ಅಂದರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು ಆ್ಯಂಡ್ ಏನು ಮೆಜರ್ಸ್ ತೊಗೊಂಬರ್ತೀರಾ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಮೊನ್ನೆ ಪೇಪರಲ್ಲಿ ಬಂದಿರೋ ಆರ್ಟಿಕಲ್ ಇದು ಏನಂದರೆ 324 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಗೊತ್ತಾಯ್ತಾ. ಸೊ ಯಾಕೆ ನಾನು ನ್ಯೂಸ್ ಪೇಪರ್ಸ್ ಓದಿ ಕರೆಂಟ್ ಅಫೇರ್ಸ್ ತಿಳ್ಕೊಳ್ಳಿ ಅಂತೀನಿ ಅಂದರೆ ಅದಕ್ಕೆ. 324 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಅಂದರೆ ಅದರಲ್ಲಿ ಒಂದು 2-3 ಗ್ರಾಮ ನಿಮ್ಮದು ಆಗಿರ್ಬೋದು, ನಿಮ್ಮೂರಿಗೆ ಸಂಬಂಧಪಟ್ಟಿರುವಂಥದ್ದು ಆಗಿರುತ್ತೆ. ಇಷ್ಟು ದಿನ ಆದರೂ, ಇಷ್ಟು ಡೆವಲಪ್ಮೆಂಟ್ ಆದ್ರೂ ಇನ್ನೂ 324 ಗ್ರಾಮಗಳಿಗೆ ನೀರಿನ ಸಮಸ್ಯೆ ಇದೆ ಅಂತಂದರೆ ಯಾವ ಒಂದು ಪರಿಸ್ಥಿತಿಲಿ ಇದೀವಿ ನಾವು ಅಲ್ವಾ. ಸೊ ದಟ್ ಈಸ್ ದ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಏನು ರೀಸನ್ಸ್ ಕೊಡ್ತಾರೆ ಈಗ ಸರ್ಕಾರ ಹೇಳುತ್ತೆ ಎಲ್ಲ ನಾವು ಎಲ್ಲದನ್ನು ಫೆಸಿಲಿಟೀಸ್ ಕೊಡ್ತೀವಿ ಆ್ಯಂಡ್ ಒಂದೇ ಸಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಕೈ ಹಾಕೋಕ್ಕೂ ಆಗಲ್ಲ ಅಂತ. ಬಟ್ ಸ್ಟಿಲ್ ಒಂದು ಫೇಸ್ ವೈಸ್ ಒಂದೊಂದು ಸ್ವಲ್ಪ ಕೈ ಹಾಕ್ಬಿಟ್ಟು ಮಾಡ್ಬೋದು. ಇಟ್ ಇಸ್ ನಾಟ್ ಡಿಫಿಕಲ್ಟ್. ಓಕೆನಾ, ಏನು ಗ್ರಾಸ್ ರೋಡ್ ಲೆವೆಲಲ್ಲಿ ಏನು ಪ್ರಾಬ್ಲಮ್ಸ್ ಆಗ್ತಿದೆ, ಸೊ ನೀವು ಇದನ್ನೆಲ್ಲ ನ್ಯೂಸ್ ಪೇಪರ್ ಓದೋದ್ರ ಮೂಲಕ ನೀವು ಅರ್ಥ ಮಾಡ್ಕೊಬೋದು. ಓಕೆನಾ. ನಾನು ಹೇಳೋದು ಅದೇ, ಈಗ ಒಂದು ಟೀಚರು 2-3 ಸಬ್ಜೆಕ್ಟ್ ತಗೊಳ್ಳೋದು ಎಷ್ಟು ಅವ್ರಿಗೆ ಈಸಿ ಅನ್ನಿಸ್ಬೋದು, ಬಿಕಾಸ್ ದೇರ್ ಟೀಚಿಂಗ್ ಎಟ್ ಸ್ಕೂಲ್ ಲೆವೆಲ್. ಅದು ತಾತ್ಸಾರ ಆಗ್ಬಾರ್ದು, ಅಂದರೆ ಬಿಡು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಆಗ್ಬಾರ್ದು. ಈಗ ನಿಮ್ಗೆ MBA ತಗೊಳ್ಳೋರು ಒಂದು ಟೀಚರ್, ಒಂದು ಫ್ಯಾಕಲ್ಟಿ ದೇ ಹ್ಯಾಂಡಲ್ 5-6 ಸಬ್ಜೆಕ್ಟ್ ಅಂದರೆ ನಿಮ್ಗೆ ಎಫಿಷಿಯೆಂಟ್ ಆಗಿ ಪಾಠ ಮಾಡೋಕ್ಕಾಗುತ್ತಾ? ಎಕ್ಸಾಕ್ಟ್ಲಿ. ಸೊ ನಾವೇನ್ ಮಾಡ್ಬೇಕು, ಮಕ್ಕಳ ಲೆವೆಲಲ್ಲಿ ಯೋಚನೆ ಮಾಡಬೇಕು ಇದನ್ನ. ಈಗ ನಮ್ಗೆ ಹೆಂಗ್ ಅನ್ಸುತ್ತೋ, ಈಗ ನನಗೆ ಒಂದೇ ಟೀಚರ್ 4 ಸಬ್ಜೆಕ್ಟ್ ತಗೊಂಡ್ರೆ ಅದೇ ಮುಖ ನೋಡ್ಬೇಕಲ್ಲಪ್ಪ ಅಂತ ಅನ್ಸುತ್ತೆ ಅಲ್ವಾ. ನೀವು ಅದೇ ಪಾಯಿಂಟ್ ಹೇಳಿದ್ದು. ಸೊ ಮಕ್ಕಳ ಲೆವೆಲಲ್ಲೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಓಕೆನಾ. ಅಂಡ್ ಟೀಚರ್ ಫ್ರಸ್ಟ್ರೇಷನ್ ಯಾವ ತರ ಇರುತ್ತೆ, ಈಗ ಒಂದೇ ಟೀಚರ್ 4 ಅವರ್ ಪಾಠ ಮಾಡಬೇಕು ಅಂದ್ರೆ ಹಿಲ್ ಬಿ ಡ್ರೈನ್ಡ್ ಔಟ್ ಕಂಪ್ಲೀಟ್ಲಿ ಅಲ್ವಾ. ಸೊ ರಿಕ್ರೂಟ್ಮೆಂಟ್ ಇಸ್ ಒನ್ ಥಿಂಗ್ ವಿಚ್ ಎವ್ರಿ ವಿಚ್ ಅವರ್ ಗೌರ್ಮೆಂಟ್ ಅದು ಫೋಕಸ್ ಮಾಡಬೇಕು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ. ಆ್ಯಂಡ್ ಅವರಿಗೆ ಸಿಗುವಂಥ ಫೆಸಿಲಿಟೀಸು ಅದನ್ನ ಬಗ್ಗೆನೂ ಗಮನ ಹರಿಸ್ಬೇಕು. ಬಿಕಾಸ್ ಟೀಚರ್ ಅಂದರೆ ಎಲ್ಲೆಲ್ಲಿಂದನೋ ಬಂದು ವರ್ಕ್ ಮಾಡ್ತಾರೆ. ಯಾರೂ ಗೌರ್ಮೆಂಟ್ ಟೀಚರ್ ಅಂತಂದರೆ ಅದೇ ಊರವ್ರು ಬಂದಲ್ಲಿ ಪ್ಲೇಸ್ ಆಗಿ ವರ್ಕ್ ಮಾಡಲ್ಲ, ಬೇರೆ ಊರಿಂದನೂ ಬಂದಿರ್ತಾರೆ. ಸೊ ಓವರ್ ಆಲ್ ಆ್ಯಸ್ ಅನ್ MBA ಸ್ಟೂಡೆಂಟ್, ಆ್ಯಸ್ ಅ ಸೋಷಿಯಲ್ ವರ್ಕರ್ ಅಥವಾ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಿಮ್ಮ ಊರಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕು, ಸೊ ಏನು ಸಮಾಜಕ್ಕೆ ಏನು ಬೇಕು ಇವತ್ತು, ವಾಟ್ ಈಸ್ ದ ನೀಡ್ ಆಫ್ ದ ಅವರ್, ಏನು ಬೇಕು ಅನ್ನೋದನ್ನು ಗಮನ ಇಟ್ಕೊಂಡು ನೀನು ಯು ಹ್ಯಾವ್ ಟು ಸ್ಟೆಪ್ ಇನ್ ಟು ಯುವರ್ ಕರಿಯರ್. ಓಕೆನಾ. ಸೊ ನಾಟ್ ಜಸ್ಟ್ ಮನಿ, ಬಿಸ್ನೆಸ್ ಅನ್ನೋದಕ್ಕಿಂತ ಎಲ್ಲೋ ಒಂದು ಸಮ್ ಪಾರ್ಟ್ ಸೊಸೈಟಿಗೆ, ಎಕ್ಸಾಕ್ಟ್ಲಿ ಸೊಸೈಟಿಗೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಎಕ್ಸಾಕ್ಟ್ಲಿ ನಾಟ್ ಜಸ್ಟ್ ಮನಿ, ದುಡ್ಡು ಮಾತ್ರ ಕೊಡಿ, ಎಲ್ಲರೂ ಸಮಾಜ ಸೇವೆ ಮಾಡಿ ಅಂತ ನಾನು ಹೇಳ್ತಿಲ್ಲ. ಈ ಸಮಾಜ ಕಾರ್ಯ ಬೇರೆ, ಸಮಾಜ ಸೇವೆ ಬೇರೆ. ಓಕೆನಾ. ಸೊ ಟೀಚಿಂಗ್ is also one thing that can help students a lot. Okay na, like a building basic, like a kind of structure in a mindset. You need to be educated, like at least the 10th class, like exactly. It builds, like it will not actually tells you what the concept, but actually improves your ability of our mind. Exactly. So students, they're the future of our nation. So ಅವರು ಯಾವಾಗ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರ ಮೇಲೆ ಯಾವಾಗ ಚೆನ್ನಾಗಿ ಫೋಕಸ್ ಮಾಡಿ ಗೌರ್ಮೆಂಟ್ ರಿಫಾರ್ಮ್ಸ್ ತರುತ್ತೋ,
ನೆಕ್ಸ್ಟ್ ಇನ್ನೆಲ್ಲ ಏನು ನಿಮ್ಗೆ ಏನೀಗ ಫಾರ್ ಎಕ್ಸಾಂಪಲ್ ಈಗ ಫ್ರೀ ಬೀಸ್ ಆಗಲಿ ಏನು ಅವಶ್ಯಕತೆನೇ ಇರಲ್ಲ ಸರ್ಕಾರಕ್ಕೆ. ಸೊ ದೇ ಕ್ಯಾನ್ ಓನ್ಲಿ ಫೋಕಸ್ ಆನ್ Yes. building the right students because they are the future of our nation. Yeah. Okay na? Next generation only the future. Exactly.